ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ನಿಮ್ಮ ಸೀರೆ ಕ್ಲಾತಲ್ಲಿ ಅಂದರೆ ಸೀರೆ ಕ್ಲಾತಲ್ಲಿ ಈ ಒಂದು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ತೋರಿಸಿದ್ದೆ, ಅದು ಸಿಲ್ವರ್ ಕಲರಲ್ಲಿ. ಆ ಥರ ಕ್ಯಾಪ್ ಬೀಡ್ಸ್ ತಂದು ಹಾಕೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ಸಿಗುವಂಥ ಗೋಲ್ಡ್ ಕ್ಯಾಪಲ್ಲೇ ಆ ರೀತಿ ಯಾವ ರೀತಿ ಡಿಸೈನ್ನ ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ರೀತಿ ಹ್ಯಾಂಗಿಂಗ್ ಕ್ರೋಶಾ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಪಿಂಕು, ಹಾಗೆ ಬೇಬಿ ಪಿಂಕ್ ಇದೆ, ಗ್ರೇ ಕಲರ್ ಇದೆ. ಮೇಯ್ನಾಗಿ ನಾನು ತೊಗೊಂಡಿರೋಂಥದ್ದು ಪಿಂಕು ಮತ್ತು ಬೇಬಿ ಪಿಂಕನ್ನು ತೊಗೊಂಡಿದ್ದೀನಿ. ಕ್ಲಾತ್ ಬಂದು ನೋಡಿ, ನಾನು ಎಷ್ಟು ಹೋಗುತ್ತೆ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ನಾನು ನೋಡಿ ಪಿಕೋ ನಾನೇ ಮಾಡಿದ್ದೀನಿ. ಸೊ ಪಿಕೋ ಮಾಡೋಕ್ಕೆ ಮುಂಚೆ ಸೀರೆಗೆ ಈ ಥರ ಕುಚ್ಚು ಬರುತ್ತೆ. ನಾನು ಇಷ್ಟೇ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಮೂರು ಬೆರಳಷ್ಟು ಬಟ್ಟೆ ಇದೆ ಅಷ್ಟೇ, ಅಷ್ಟಕ್ಕಿಂತ ಜಾಸ್ತಿ ಕಟ್ ಮಾಡ್ಕೊಂಡಿಲ್ಲ. ಇದು ಕಂಪ್ಲೀಟಾಗಿ ಸೀರೆ ಸೆರಗು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ, ಇಷ್ಟು ಲೆಂತ್ ಅಂದರೆ ಇಷ್ಟು ಗ್ಯಾಪಿಗೆ ಬಟ್ಟೆ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ರೀತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ನಿಮ್ಮ ಸೀರೆ ಬಟ್ಟೆಯನ್ನು ತೊಗೊಂಡು, ಅಕಸ್ಮಾತ್ ನಿಮಗೆ ಬಟ್ಟೆ ಇಲ್ಲಾಂದರೆ ಹೊರಗಡೆ ಕ್ಲಾತ್ ತೊಗೊಳಕ್ಕೆ ಹೋದಾಗ ಸ್ವಲ್ಪ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಒಂದು ಲೈಟನ್ನು ಆಗಿರುತ್ತೆ, ಡಾರ್ಕ್ ಆದರೂ ಆಗಿರುತ್ತೆ. ಹಾಗಾಗಿ ನಾನು ಏನಪ್ಪ ಹೇಳ್ತೀನಿ ಅಂದರೆ, ನಿಮ್ಮ ಸೀರೆ ಬಟ್ಟೆಯಲ್ಲೇ ಸ್ವಲ್ಪ ತೊಗೊಳ್ಳಿ ಅಂತ. ಏನು ಜಾಸ್ತಿ ಬಟ್ಟೆ ಹಿಡಿಯಲ್ಲ, ಹಾಗೆ ವೇಸ್ಟ್ ಕೂಡ ಆಗಲ್ಲ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಟಸಲ್ಸ್ಕೊಳ್ಳೋದು ಆಗುತ್ತೆ. ಹಾಗೆ ಈ ಥರ ಉಲನ್ ಬಾಲ್ನ ತೊಗೊಂಡಿದ್ದೀನಿ. ಇದು ಮೀಶೋದಲ್ಲಿ ಸಿಗುತ್ತೆ, ನೀವು ತರಿಸ್ಕೋಬೋದು. ಇದ್ರ ಬದಲು ಇಲ್ಲಾಂದರೆ ನೀವು ಕಾಟನ್ ಕೂಡ ಇಟ್ಕೋಬೋದು. ಸೊ ಒಳಗಡೆ ನೋಡಿ ಈ ರೀತಿ ಬಾಲ್ಸ್ನ ಇಟ್ಬಿಟ್ಟು ಇದನ್ನು ರೌಂಡ್ ಶೇಪ್ ಆಗಿ ಸುತ್ಕೊತಾ ಇದ್ದೀನಿ. ಬಾರ್ಡರ್ ಇದೆ, ನೀವು ಬೇಕಾದ್ರೆ 2 ಕಲರಲ್ಲೇ ಕೂಡ ಮಾಡ್ಕೋಬೋದು. ಆದಷ್ಟು ಟೈಟಾಗಿ ಈ ರೀತಿ ಇಟ್ಕೊಂಡು ಕಾಟನ್ ಥ್ರೆಡನ್ನು ಸುತ್ಕೊಂಡಿದ್ದೀನಿ ನಾನು. ಬಟ್ಟೆ ಹೊಲಿಯಂಥ ಎಮ್ಮಿಂಗ್ ಸೂಜಿಗೆ 4 ಎಳೆ ದಾರನ ಈ ರೀತಿ ಮ್ಯಾಚಿಂಗ್ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಿಂಕ್ ಇದೆ, ನಾನು ತೊಗೊಂಡಿರೋಂಥದ್ದು ರೆಡ್ಡು ಕವರ್ ಆಗುತ್ತೆ. ಸೊ ಈ ರೀತಿ ಹೋಲ್ನ ಹಾಕಿಬಿಟ್ಟು ಈ ರೀತಿ ಒಂದು ಸತಿ ಈ ರೀತಿ ನಾಟ್ ಹಾಕಿ ಸ್ವಲ್ಪ ಟೈಟಾಗಿ ಸುತ್ಕೊಳ್ಳೋಣ. ಎಷ್ಟು ಟೈಟಾಗಿ ಸುತ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾಕೆ ಈ ಬಾಲ್ ಏನಿದೆಯಲ್ಲ ಯಾವ ಸೈಜಲ್ಲಿ ಇರಬೇಕು ಅಂತಂದರೆ, ನೀವು ಮೇಲೆ ತೊಗೊಂಡಿರುವಂಥ ಕ್ಯಾಪ್ ಮೇಲೆ ಡಿಪೆಂಡ್ ಇರುತ್ತೆ. ಇದು ಚಿಕ್ಕದು ಸಿಗುತ್ತೆ, ದೊಡ್ಡದಾಗಿ ಸಿಗುತ್ತೆ. ನಿಮಗೆ ಯಾವ ಥರ ಮಾಡ್ಕೊತೀರ ಕ್ಯಾಪ್ ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಬಾಲ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಇದು ದೊಡ್ಡದು ಮಾಡಿಕೊಂಡು ಇದು ತೊಗೊಂಡಾಗ ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ಇದಕ್ಕೆ ಕವರ್ ಆಗೋವರೆಗೆ ಇದನ್ನು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಉಲನ್ ಬಾಲ್ ದೊಡ್ಡದು ಇತ್ತಂದ್ರೂ ಕೂಡ ನೀವು ರೌಂಡ್ ಶೇಪ್ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಮಾಡ್ಕೋಬೋದು. ಸೊ ಒಂದು 2-3 ರೌಂಡ್ ಈ ರೀತಿ ಸುತ್ತಕೊಂಡು ನಾನೀಗ ಗಟ್ಟಿಯಾಗಿ ಸೂಜಿಯಿಂದನೇ ಗಂಟು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಗಂಟನ್ನು ಹಾಕ್ಕೊಂಡ್ಬಿಟ್ಟು, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೀವು ಆರಾಮಾಗೆ ಫಸ್ಟ್ ನೋಡ್ಕೋಬೋದು. ಸೊ ಈ ರೀತಿ ನಾಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈಗ. ಸೊ ಈ ಥರ ಟೈಟಾಗಿ ನಾಟನ್ನು ಹಾಕ್ಕೊಂಡ್ಬಿಟ್ಟು ಸೊ ಕಟ್ ಮಾಡಿಕೊಂಡ್ರೆ ಈ ರೀತಿ ಬಾಲ್ಸ್ಗಳನ್ನೋದು ರೆಡಿ ಆಗುತ್ತೆ. ಈ ಬಟ್ಟೆಗೆ ಎಷ್ಟಾಗುತ್ತೆ ಅಂತಂದರೆ ನೋಡಿ, ನಾನು ಮೆಜರ್ಮೆಂಟ್ ಕರೆಕ್ಟಾಗೆ ತೊಗೊಂಡಿದ್ದೀನಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. 14 ಅಥವಾ 16, 17 ಕೂಡ ಆಗುತ್ತೆ. ನಾನಿಲ್ಲಿ ಒಂದು ಸೀರೆಗೆ 14 ಪೀಸಸ್ಸನ್ನು ಮಾಡ್ಕೊತಾ ಇದ್ದೀನಿ. ಇನ್ನೂ ಬಟ್ಟೆ ಕ್ಲಾತ್ ಕೂಡ ಮಿಕ್ಕುತ್ತೆ. ನಿಮಗೆ ಹತ್ತಿರ ದೂರ ನೋಡಿಕೊಂಡು ಮಾಡ್ಕೊಳ್ಳಿ. ಬಟ್ ನಾನು ತೊಗೊಂಡಿರುವಂಥ ಪ್ರೈಸಲ್ಲಿ ನಾನು 14 ಪೀಸಸ್ಗಳನ್ನ ಮಾಡ್ಕೊತೀನಿ. ಸೊ ಈ ಥರ ಬಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ಥರ ಬಾಲ್ಸನ್ನ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ, ಈಗ ಸ್ಯಾರಿ ಮ್ಯಾಚಿಂಗ್ ಸಿಲ್ಕ್ ಥ್ರೆಡನ್ನು 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಕ್ಯಾಪ್ ಬೀಡ್ಸ್, ಇಲ್ಲೇನಾದರೂ ತುದಿಗೆ ನಾಟ್ ಹಾಕ್ಕೊಂಡಿದ್ರೆ ದಾರನ ಫಸ್ಟು ಬಿಚ್ಚಿಬಿಡಿ. ಕ್ಯಾಪ್ ಏನಿದೆಯಲ್ಲ, ಈ ಕ್ಯಾಪಲ್ಲಿ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಈ ಕ್ಯಾಪ್ನ ಈ ರೀತಿ ನೀಡಲ್ ಒಳಗಡೆ ಹಾಕಿಬಿಟ್ಟು ಈ ಥ್ರೆಡ್ ಏನಿದೆಯಲ್ಲ ಇದನ್ನು ಇದರೊಳಗಡೆ ಪೋಣಿಸ್ಕೋಬೇಕು. ಸೊ ಈ ರೀತಿ ತೊಗೊಂಡು ಸ್ವಲ್ಪ ಟೈಟಾಗಿ ಇಟ್ಕೊಂಡಿರಿ. ಈ ಕಡೆ ಟೈಟಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಿಧಾನ ಕ್ಯಾಪನ್ನು ತಗೊಳ್ಳಿ, ಥ್ರೆಡ್ ಬರುತ್ತೆ. ಆಮೇಲೆ ಸೊ ಈ ರೀತಿ ನೋಡಿ, ಈ ರೀತಿ ಥ್ರೆಡನ್ನು ನೀವು ಪೋಣಿಸ್ಕೋಬೇಕು ಬೀಡ್ ಒಳಗಡೆ. ಸೊ ಈ ರೀತಿ ದಾರನ ಬೀಡ್ಸ್ ಒಳಗಡೆ ಪೋಣಿಸ್ಕೊಂಡ್ಮೇಲೆ ಈ ಲಾಸ್ಟ್ ತುದಿ ಏನಿದೆಯಲ್ಲ ಇದನ್ನು ಗಂಟನ್ನು ಹಾಕ್ಕೋಬೇಕು. ಸ್ವಲ್ಪ ಆದಷ್ಟು ದೊಡ್ಡದಾಗಿ ಸ್ವಲ್ಪ ದಪ್ಪದಾಗಿ ಗಂಟನ್ನು ಹಾಕ್ಕೊಳ್ಳಿ. ಸೊ ನಾನು ಬಂದು ನೋಡಿ ಇಷ್ಟು ದಪ್ಪ ಇರುವಂಥ ಗಂಟು ಅನ್ನೋದು ಹಾಕಿದ್ದೀನಿ. ಟೈಟಾಗಿ ಹಾಕ್ಕೊಂಡ್ಬಿಟ್ಟು ಈ ಕ್ಯಾಪ್ ಬೀಡ್ಸ್ ಏನಿದೆಯಲ್ಲ ಇದರೊಳಗಡೆ ಕವರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಳಗಡೆ ಹೋಗಬೇಕು. ಸೊ ಈ ರೀತಿ ಗಂಟು ಹಾಕಿಬಿಟ್ಟು ಕ್ಯಾಪ್ ಬೀಡನ್ನ ಸರಿಸ್ಕೊಂಡ್ಬಿಟ್ಟು ಈಗ ಮತ್ತೆ ಒಂದು ನಾಟನ್ನು ಹಾಕ್ಕೊತೀನಿ. ನೋಡಿ ಈ ರೀತಿ ನಾಟ್ ಹಾಕ್ಕೋಬೇಕು. ಸೊ ನಾಟ್ ಹಾಕ್ಕೊಂಡು ಈ ಗಂಟು ಹೇಗಿರಬೇಕು ಅಂದರೆ, ಸೊ ಆ ಬೀಡ್ಸ್ ಪಕ್ಕಕ್ಕೇ ಬರಬೇಕು, ಸ್ವಲ್ಪ ಗ್ಯಾಪ್ ಕೊಡಬೇಕು. ಸೊ ಈ ರೀತಿ ಎಳ್ಕೊಂಡು
ಚಿಕ್ಕದಾಗಿ ಗಂಟನ್ನು ಹಾಕ್ಕೊಳ್ಳಿ. ಸೊ ನಮಗೆ ಈ ಕ್ಯಾಪ್ ಬೀಡ್ಸ್ ಏನಿದೆಯಲ್ಲ ಇಲ್ಲಿ ಸ್ವಲ್ಪ ಈ ಥರ ಥ್ರೆಡ್ ಇರಬೇಕು, ಆಮೇಲೆ ನಾಟ್ ಇರಬೇಕು. ಸೊ ಈ ಥರ ನಾಟ್ ಹಾಕೋದ್ರಿಂದ ನಮಗೆ ಚೈನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಗಂಟನ್ನು ಹಾಕ್ಕೊಂಡ್ಮೇಲೆ ಈಗ ನೀಡಲ್ನ ತೊಗೊಂಡ್ಬಿಟ್ಟು ಇಲ್ಲಿ ಗಂಟು ಮೇಲೆ ಇದೆ, ಕೆಳಗಡೆ ಪ್ಲೇನ್ ದಾರ ಇದೆಯಲ್ಲ ಇದ್ರ ಮಿಡ್ಲಲ್ಲಿ ಅಂದರೆ ಆ ಕಡೆ ಈ ಕಡೆ ಆಫ್ ದಾರನ ಮಾಡ್ಕೊಳ್ಳಿ. ಫಸ್ಟು ನೀಡಲ್ನ ಹಾಕಿ ಈಗ ನೀಟಾಗಿ ದಾರನ ಸುತ್ತಕೊಂಡು, ಅಕಸ್ಮಾತ್ ಒಂದೇಳೆ ಇದ್ದರೂ ಕೂಡ ಮತ್ತೆ ತೆಗೆದುಬಿಟ್ಟು ಮೇನಾಗಿ ಆಫ್ ಮಾಡ್ಕೊಳ್ಳಿ ಸಾಕು. ಆ ಕಡೆ ಈ ಕಡೆ ಆಫ್ ಇರಬೇಕು ದಾರ. ಆ ಥರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು ಚೈನ್ಸನ್ನು ಮಾಡ್ಕೋಬೇಕು. ಇವಾಗ 1 2 3 4 5 6 7 8 8 ಚೈನ್ಗಳನ್ನ ಹಾಕ್ಕೋಬೇಕು. 8 ಚೈನ್ಗಳನ್ನ ಹಾಕಿ ಸ್ಟಾರ್ಟಿಂಗ್ ಚೈನ್ ಏನು ಹಾಕಿದ್ದೀವಲ್ವ ಅದರಲ್ಲಿ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿಬಿಟ್ಟು ನೋಡಿ, ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದನ್ನು ಗಂಟು ಹಾಕ್ಕೋಬೇಕು. ಸ್ಲಿಪ್ ನಾಟ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ನಾಟ್ ಕೂಡ ನೀವು ಹಾಕ್ಕೋಬೋದು. ಟೋಟಲಾಗಿ ಈ ಥರ ಸರ್ಕಲ್ ಥರ ನೀವು ರಿಂಗ ಥರ ಈ 8 ಚೈನ್ನ ನೀವು ಲಾಕ್ ಮಾಡ್ಕೋಬೇಕು. ಒಂದು ಸತಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಲಾಕ್ ಅನ್ನೋದು ಆಗುತ್ತೆ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 4 4 ಚೈನ್ಗಳನ್ನ ಹಾಕಿ ಇದನ್ನ ಸ್ವಲ್ಪ ಹಿಂದ್ಗಡೆ ಈ ರೀತಿ ತಿರ್ಸ್ಕೊತೀನಿ, ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ 4 ಚೈನ್ನ ಹಾಕಿ ಈ ರೀತಿ ತಿರ್ಸ್ಕೊಂಡ್ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಇಲ್ಲಿ ಏನು ನಾವು 8 ಚೈನ್ಗಳು ಹಾಕಿ ಸರ್ಕಲ್ ಥರ ಏನು ರೆಡಿ ಮಾಡ್ಕೊಂಡಿದ್ದೀವೋ ರೌಂಡಾಗಿ, ಸೊ ಈ ಒಂದು ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು ಈಗ 2ರಿಂದ 1 ಸರಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ರೆಡಿ ಮಾಡ್ಕೊಂಡಿರುವಂಥ ರಿಂಗ್ ಒಳಗಡೆ ಹೋಗಿಬಿಟ್ಟು ದಾರನ ತೊಗೊಂಡು ಸೊ ಈ ರೀತಿಯಾಗಿ ವರ್ಕ್ನ ನೀವು ತ್ರಿಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೋಬೇಕು. ಇದು ರಿಂಗ್ ಬೀಡ್ಸ್ ಒಳಗಡೆ ಕೂಡ ನೀವು ಮಾಡ್ಕೋಬೋದು. ರಿಂಗ್ ಬೀಡ್ಸಲ್ಲಿ ವರ್ಕ್ ಮಾಡೋದ್ರೊಳಗೆ ಸ್ವಲ್ಪ ಕೈ ಪೇನ್ ಬರುತ್ತೆ, ಆ ಕಡೆ ಈ ಕಡೆ ಜರುಗೋದು ಆ ಥರ ಆಗುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಬೇಗ ಬೇಗ ಫಾಸ್ಟಲ್ಲಿ ಮೂವ್ ಆಗುತ್ತೆ. ಜಸ್ಟ್ ನೀವು ಒಂದು ಚೈನ್ ಹಾಕ್ಕೊಂಡು ಒಂದು 2-3 ತ್ರಿಬಲ್ ಕ್ರೋಶೆ ಕಂಬ ಹಾಕೋರಿಗಷ್ಟೇ ಕಷ್ಟ, ಆಮೇಲೆ ಈ ಡಿಸೈನ್ ನಿಮಗೆ ಫಾಸ್ಟಾಗಿ ಮೂವ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಸ್ಟಾರ್ಟಿಂಗ್ 4 ಚೈನ್ ಹಾಗೆ 3 ಡಬಲ್ ಕ್ರೋಶೆ ಕಂಬನ್ನು ಹಾಕಿದ್ದೀನಿ. ಟೋಟಲಾಗಿ 4 ಕೌಂಟ್ ತೊಗೊಂಡಿದ್ದೀನಿ. ಇದೇ ಥರ ಇದೇ ಒಂದು ರಿಂಗಲ್ಲಿ ನಾನು 18 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಹಂಗಾಗಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೇಳಿ ವಿಡಿಯೋನ ಮೂವ್ ಮಾಡಿರ್ತೀನಿ. ಸೊ ಇಲ್ಲಿ ನೋಡಿ, ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಕೆಳಗಡೆ ರಿಂಗ್ ಥರ ಏನು ಕರೆಕ್ಟ್ ಮಾಡ್ಕೊಂಡಿದ್ದೀವೋ ಅದರೊಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕೋಬೇಕು. ಟೋಟಲಾಗಿ ಇಲ್ಲಿ 18 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ಈ ಥರ ಕಂಪ್ಲೀಟಾಗಿ ರೌಂಡಾಗಿ ಬರೋದಕ್ಕೆ ನಾನು 18 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 18 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಈಗ ಈ ಬೀಡ್ಸ್ ಬಂದು 3 mm ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಬೀಡನ್ನ ಹಾಕಿಬಿಟ್ಟು ಈಗ ಡಿಸೈನ್ನ ರಿವರ್ಸ್ ಕಡೆ ತಿರ್ಸ್ಕೊತಾ ಇದ್ದೀನಿ, ಅಂದರೆ ಉಲ್ಟಾ ಕಡೆ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಉಲ್ಟಾ ಕಡೆ ಡಿಸೈನ್ನ ಟರ್ನ್ ಮಾಡ್ಕೊಂಡ್ಮೇಲೆ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ಳೋದು ಬೇಡ, ಹಾಗೆ ಬೀಡನ್ನ ಪೋಣಿಸ್ಕೊಂಡ್ಬಿಟ್ಟು ಪಕ್ಕದಕ್ಕೆ ಸ್ಟಾರ್ಟಿಂಗ್ ಇರೋಂಥ ಕೆಳಗಡೆ ಹಾಕಿರೋಂಥ ಹೋಲ್ಸ್ ಏನು ಚೈನ್ ಥರ ಕಾಣಿಸ್ತಾ ಇದೆಯಲ್ಲ, ಪಕ್ಕದ ಹೋಲ್ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಬೀಡನ್ನ ದಾರನ ತೊಗೊಂಡು ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಅಷ್ಟೇ, ಯಾವುದೇ ಒಂದು ಹೋಲನ್ನ ನೀವು ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ, ಪ್ರತಿ ಒಂದು ಹೋಲಲ್ಲಿ ನೀವು ಮಣಿಗಳನ್ನ ಹಾಕಬೇಕಾಗತ್ತೆ. ಸೊ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪಕ್ಕದ ಹೋಲಲ್ಲೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತು ಈ ರೀತಿ ಬೀಡ್ಸ್ಗಳನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ದಾರನ ಮೇಲೆ ಮಾಡ್ಕೋಬೇಕು, ಮತ್ತೆ ಒಂದು ಬೀಡನ್ನ ತೊಗೋಬೇಕು, ಮತ್ತೆ ಒಂದು ಬೀಡನ್ನ ಹಾಕಿ ಮತ್ತೆ ಪಕ್ಕದ ಹೋಲ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದಾಗಲಿ ಏನಾದ್ರು ಬೀಡ್ ಲಾಕ್ ಹಾಕೋದಾಗಲಿ ಬೇಡ, ಹಾಗೆ ಸುಮ್ಮನೆ ಡೈರೆಕ್ಟಾಗಿ ಒಂದು ಬೀಡನ್ನ ಹಾಕಬೇಕು. ಹಾಗೆ ಪಕ್ಕದ ಹೋಲ್ಗೆಲ್ಲಿ ನೀಡಲ್ನ ಹಾಕಿಬಿಟ್ಟು
ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಕಂಪ್ಲೀಟಾಗಿ ರೌಂಡಾಗಿ ಬೀಡ್ಸ್ ಅನ್ನೋದು ಹಾಕಿದ್ದೀನಿ. ಇಲ್ಲಿ 2 to 3 ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ಥರ ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಉಲ್ಟಾ ಕಡೆನೇ ನೀವು ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಮುಂಚೆ ನೀವು ಕೆಳಗಡೆದು ರೆಡಿ ಮಾಡ್ಕೊಳ್ಳಿ. ಗಮ್ ಹಾಕಿದ ತಕ್ಷಣ ಅದು ಮುಂಚೆ ಕೆಳಗಡೆದು ರೆಡಿ ಮಾಡ್ಕೊಳ್ಳೋಣ. ಗಮ್ ಹಾಕಿದಾಗ ನಿಮಗೆ ಕೈಗೆ ಅಂಟು ಡಿಸ್ಟರ್ಬ್ ಆಗುತ್ತೆ. ಹಂಗಾಗಿ ಇದನ್ನು ಲಾಸ್ಟಲ್ಲಿ ಇದು ಸೀದಾ ಇದು ಉಲ್ಟಾ ಕಡೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ಥರ ಸ್ಟಿಕ್ ಮಾಡ್ಕೊಂಬಿಡಿ. ಈಗ ನೋಡಿ ಕಾಟನ್ ಥ್ರೆಡ್ ಏನಿದೆ ಅಲ್ವಾ, ಈಗ ಇದು ಬ್ಯಾಕ್ ಸೈಡಲ್ಲಿ ಮೇಲ್ಗಡೆ ನೀಡಲ್ಲ ಹಾಕಿಬಿಟ್ಟು ಸೂಜಿನ ಸುಚ್ಕೊಂಡು ಈ ರೀತಿ ತೆಗೆದುಬಿಟ್ಟು ಒಂದು ಮಧ್ಯದಲ್ಲಿ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಿಡ್ಲಲ್ಲಿ ಏನು ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಕವರ್ ಆಗೋಗೋಸ್ಕರ ಅದೇ 3 mm ಬೀಡನ್ನೇ ಮಿಡ್ಲ್ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ಥರ ಮಿಡ್ಲಲ್ಲಿ ಈ ರೀತಿ ಇಟ್ಬಿಟ್ಟು ಇಲ್ಲಿ ನಾವೇನು ಚೈನ್ ಹಾಕಿದ್ದೀವಲ್ಲ ಇದ್ರ ಒಳಗಡೆಯಿಂದ ನೀಡಲ್ಲ ಹಾಕಿಬಿಟ್ಟು ಸೀದಾ ಈ ಕ್ಯಾಪ್ ಬೀಡ್ಸ್ ಏನಿದೆಯಲ್ಲ ಈ ಕ್ಯಾಪ್ ಬೀಡ್ ಒಳಗಡೆ ಸೂಜಿನ ಪೋಣಿಸ್ಕೋಬೇಕು. ಆಮೇಲೆ ದಾರನ ಈ ರೀತಿ ಎಳ್ಕೊಬೇಕು. ಸೊ ಈ ಥರ ಟೈಟಾಗಿ ಎಳ್ಕೊಂಡಾಗ ಇಲ್ಲಿ ಲೂಸ್ ಆಗಿರುವಂಥ ದಾರ ಕೂಡ ಈ ಒಂದು ಡಿಸೈನ್ಗೆ ಟೈಟ್ ಆಗುತ್ತೆ. ಹಾಗೆ ಮಿಡ್ಲಲ್ಲಿ ಬೀಡ್ಸ್ ಕೂಡ ಟೈಟ್ ಆಗುತ್ತೆ. ಜಾಸ್ತಿ ಗಮ್ ಕೆಲಸ ಇಲ್ಲಿ ಇರೋದಿಲ್ಲ. ಆದಷ್ಟು ಹೊಲಿಗೆಯಲ್ಲೇ ಟೈಟಾಗಿ ಡಿಸೈನ್ ಅನ್ನೋದು ಕುಂತ್ಕೊಳ್ಳುತ್ತೆ. ಸೊ ಈ ಥರ ಟೈಟಾಗಿ ಹಾಕಿದ ಮೇಲೆ ನೋಡಿ ಇಲ್ಲಿ ಮಿಡ್ಲಲ್ಲಿ ಅಂದರೆ ಒಳಗಡೆ ಕ್ಯಾಪ್ ಬೀಡ್ಸ್ ಏನಿದೆಯಲ್ಲ ಅಲ್ಲಿ ಸ್ವಲ್ಪ ಗಮ್ಮನ್ನು ಹಾಕ್ಕೊಳ್ಳೋಣ. ಚೂರು ಜಾಸ್ತಿ ಬೇಡ, ಸ್ವಲ್ಪ ಹಾಕಿ ಸಾಕು. ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಇಲ್ಲಿ ನಾವು ಕ್ಲಾತಿಂದ ರೆಡಿ ಮಾಡ್ಕೊಂಡಿರುವಂಥ ಬಾಲ್ಸ್ ಏನಿದೆಯಲ್ಲ ಇದನ್ನು ಮೇಲೆ ಭಾಗಕ್ಕೆ ನೀಡನ್ನು ಹಾಕಿ ಚುಚ್ಕೋಬೇಕು. ನೀಡಲೊಳಗಡೆ ಈ ರೀತಿ ಚುಚ್ಕೊಂಡು ಇದನ್ನು ನೋಡಿ ಈ ರೀತಿ ಕ್ಯಾಪ್ ಬೀಡ್ ಒಳಗಡೆ ಇಡಬೇಕು. ಇಡೋಕ್ಕೆ ಮುಂಚೆ ಈ ರೀತಿ ಕರೆಕ್ಟಾಗಿ ಟ್ವಿಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಕ್ಯಾಪ್ ಒಳಗಡೆ ಕುಂತ್ಕೊಳ್ಳೋಂಗೆ ಇದನ್ನು ನೀವು ಟೈಟಾಗಿ ಇಟ್ಕೋಬೇಕು. ಟೈಟಾಗಿ ಈ ರೀತಿ ಪೋಣಿಸ್ಕೊಂಡ್ಮೇಲೆ ಈಗ ರಿವರ್ಸಲ್ಲಿ ಹೋಗೋಕ್ಕೆ ಮುಂಚೆ ಇಲ್ಲಿ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ಗ್ಯಾಪ್ ಕೊಡಿ, ಯಾಕಂದರೆ ಮ್ಯಾಚಿಂಗ್ ದಾರ ತೊಗೊಂಡಿದ್ದೀವಿ, ಇಲ್ಲಿ ನಿಮಗೆ ದಾರ ಕಾಣಿಸೋದಿಲ್ಲ. ಹಂಗಾಗಿ ನಾನಿಲ್ಲಿ ಬೀಡನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಪಕ್ಕಕ್ಕೆ ಮತ್ತೆ ನೀಡಲ್ನ ಚುಚ್ಚಿಬಿಟ್ಟು ಸೂಜಿನ ಇದನ್ನು ರಿವರ್ಸಲ್ಲಿ ತೊಗೊತೀನಿ. ಸೊ ನಿಮಗೆ ಆರಾಮಾಗಿ ವಾಪಸ್ ನೀಡಲ್ನ ತೆಗೆದುಬಿಟ್ಟು ಈ ಹೋಲ್ ಏನಿದೆಯಲ್ಲ ಈ ಹೋಲ್ ಒಳಗಡೆಯಿಂದ ಈ ಕಡೆ ನೀಡಲ್ನ ಎಳ್ಕೋಬೇಕು. ಇಲ್ಲಿ ಯಾವ ಥರ ಅಂದರೆ ರಿವರ್ಸಲ್ಲಿ ಸೀದಾ ಇಲ್ಲಿ ಬರೋವರೆಗೆ ಸೂಜಿನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಟೈಟಾಗಿ. ಸೊ ಅದೇನೇ ಇದ್ದರೂ ಈಗಲೇ ನೀಟಾಗಿ ಎಲ್ಲನೂ ಟ್ವಿಸ್ಟ್ ಮಾಡಿಕೊಂಡು ಈ ರೀತಿ ತಿರ್ಸ್ಕೊಂಡು ಕ್ಯಾಪ್ ಒಳಗಡೆ ಕರೆಕ್ಟಾಗಿ ಬಟ್ಟೆ ಸುತ್ತ ಕವರ್ ಆಗಿದೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಟೈಟಾಗಿ ಎಳ್ಕೊಂಡು ಇಲ್ಲಿ 2 ರಿಂದ 3 ಗಂಟನ್ನು ಹಾಕ್ಕೋಬೇಕು. ಇಲ್ಲಿ ಎಳ್ಕೊಂಡಿದ್ದೀನಿ, ನನಗೆ ಎಷ್ಟು ಟೈಟಾಗಿ ಅನಿಸಿದೆ ಕರೆಕ್ಟಾಗಿ ಕುಂತ್ಕೊಂಡಿದೆ ಅಂತ. ಸೊ ಇಲ್ಲಿ 2 ರಿಂದ 3 ಸತಿ ಮತ್ತು ಗಂಟನ್ನು ಹಾಕ್ಕೊತಾ ಇದ್ದೀನಿ. ಗಂಟು ಹಾಕ್ಬಿಟ್ಟು ನಾಟ್ ಹಾಕ್ಕೊತೀನಿ ನೀಟಾಗಿ. ಸೊ ಸೀರೆಗೆ ಅಟ್ಯಾಚ್ ಮಾಡಬೇಕಾದ್ರೆ ಮೇಲೆ ಬಂದು ಪಿಂಕ್ ಕಲರ್ ದಾರ ಇದೆ, ಆದಷ್ಟು ನೀವು ಪಿಂಕ್ ಕಲರ್ ಮ್ಯಾಚಿಂಗ್ ದಾರನ ತೊಗೊಂಡು ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಈ ರೀತಿ ಟೈಟಾಗಿ ಕೂಡಿಸ್ಕೋಬೇಕು. ಈಗ ಎಕ್ಸ್ಟ್ರಾ ಅದು ಇದೇ ಥ್ರೆಡ್ ಇದೆಯಲ್ಲ ಇದನ್ನು ಸ್ವಲ್ಪ ಗಮ್ ಪೇಸ್ಟ್ ಮಾಡ್ತೀನಿ. ಸೊ ಗಮ್ ಪೇಸ್ಟ್ ಮಾಡಿಕೊಂಡು ಈ ಥ್ರೆಡನ್ನು ಬ್ಯಾಕ್ ಸೈಡಲ್ಲಿ ಈ ರೀತಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಇರುವಂಥ ದಾರನ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋಂಥ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾಟ್ ಹಾಕ್ಕೊಂಡಿರೋಂಥ ದಾರನೂ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ರೆಡಿ ಆಗುತ್ತೆ. ನಮಗೆ ಸೀರೆಗೆ ಹಾಕೋದಕ್ಕೆ ಇದು ಆಲ್ರೆಡಿ ರೆಡಿ ಆಗಿದೆ. ಸ್ವಲ್ಪ ಈ ರೀತಿ ಎಲ್ಲ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಟ್ರೆ ಎಲ್ಲವೂ ನಮಗೆ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿರುತ್ತೆ. ನಾನು ಬಂದು ಇಲ್ಲಿ 14 ಪೀಸಸ್ಗಳನ್ನ ಸೀರೆಗೆ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರಿಂಗ್ ಬೀಡ್ಸಲ್ಲಿ ನೋಡಿದ್ದೀರಾ. ಸೊ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನು, ಹೆವಿಯಾಗಿ ಬರೋದಿಲ್ಲ ಸೀರೆಗೆ, ಲೈಟ್ ವೆಯ್ಟ್ ಸೀರೆಗೆ ಅಸಲು ವೆಯ್ಟ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಥರ ನಾವು ಥ್ರೆಡಲ್ಲೇ ಮಾಡಿಕೊಂಡ್ರೆ ಇದ್ರ ಸಿಲ್ವರ್ ಕ್ಯಾಪ್ ಬೀಡ್ಸ್ನ ತೋರಿಸಿದ್ದೀನಿ, ಮೀಶೋದಲ್ಲಿ ಸಿಗುತ್ತೆ, ತೊಗೊಂಡು ಮಾಡ್ಬೋದು ಅಂತ. ಬಟ್ ಇವತ್ತು ನಾರ್ಮಲಾಗಿ ಎಲ್ಲ ಕಡೆ ಸಿಗುವಂಥ ಗೋಲ್ಡ್ ಕಲರ್ ಕ್ಯಾಪ್ ಬೀಡ್ಸಲ್ಲೇ ಮಾಡಿ ತೋರಿಸಿದ್ದೀನಿ. ಸೊ ಈ ರೀತಿ ರೆಡಿ ಮಾಡಿಕೊಂಡು ಸೀರೆಗೆ ಎಷ್ಟೊಂದು ಡಿಸ್ಟೆನ್ಸಲ್ಲಿ ಅಟ್ಯಾಚ್ ಮಾಡೋದು ಅಂತ ನಾನಿವಾಗ ತೋರಿಸ್ಕೊಡ್ತೀನಿ. ಸೀರೆ ಸೆರಗನ್ನು ನೀಟಾಗಿ ಈ ರೀತಿ ಹಾಕಿಬಿಟ್ಟು ಈಗ ಫಸ್ಟ್ ಒಂದು ರೆಡಿ ಮಾಡ್ಕೊಂಡಿರುವಂಥ ಪ್ಯಾಚಸ್ಸನ್ನು ತಗೊಳ್ಳೋಣ. ಇದು ರಿವರ್ಸು ಉಲ್ಟಾ ನೋಡ್ಕೊಳ್ಳಿ, ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಾವು ಥ್ರೆಡ್ಡಿಂದ ಇದು ಮಾಡಿರ್ತೀವಿ. ಸೊ ಮಿಡ್ಲಲ್ಲಿ ಅಂದರೆ ಮಿಡ್ ಭಾಗದಲ್ಲಿ ಇದನ್ನು
ಸೊ ಮಿಡಲ್ ಭಾಗ ರೌಂಡ್ ಶೇಪ್ ಏನಿದೆಯಲ್ಲ ಅಲ್ಲಿ ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಅಲ್ಲಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಲೈನಲ್ಲಿ ಕೂಡ ಒಂದು ಸತೆ ಪೇಸ್ಟ್ ಮಾಡ್ಕೊಳ್ಳೋಣ ಗಮ್ಮನ್ನು. ಬೀಡ್ಸ್ ಏನಿದೆಯಲ್ಲ ಅಲ್ಲಿ ಪೇಸ್ಟ್ ಮಾಡೋದು ಬೇಡ. ಸೊ ಈ ಥರ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ಸೀರೆಗೆ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. ಇದು ಡ್ರೈ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಕಾಟನ್ ಥ್ರೆಡ್ಡಿಂದ ಅಟ್ಯಾಚನ್ನ ಮಾಡ್ಕೋಬೇಕು. ಸೊ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳಂದ್ರೆ ಸ್ವಲ್ಪ ಸೀರೆ ಸುಕ್ ಬರೋದು, ನಮಗೆ ಆ ಕಡೆ ಈ ಕಡೆ ಅಡ್ಡಾಗೋದು, ಡಿಸ್ಟರ್ಬ್ ಆಗೋದು ಆಗುತ್ತೆ. ಸೊ ಈ ಥರ ಸ್ವಲ್ಪ ಗಮ್ ಹಾಕ್ಬಿಟ್ಟು ಡ್ರೈ ಆದಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬ ಈಸಿ. ಹಂಗಾಗಿ ನಾನು ಫಸ್ಟ್ ಗಮ್ ಎಲ್ಲದನ್ನು ಅಂಟಿಸ್ಕೊಂಡು ಆಮೇಲೆ ಕಾಟನ್ ಥ್ರೆಡ್ಡಿಂದ ಅಟ್ಯಾಚ್ ಮಾಡ್ಕೊತೀನಿ. ಸೊ ಗ್ಯಾಪ್ ಡಿಸ್ಟೆನ್ಸ್ ಕೊಡಬೇಕಾದ್ರೆ ಇಲ್ಲಿ ನಾನು 14 ಪೀಸಸನ್ನು ಮಾಡ್ಕೊಂಡಿದ್ದೀನಿ ಅಲ್ವಾ, ಹಂಗಾಗಿ ನಾನು 4 ಬೆರಳು ಸಹಾಯದಲ್ಲಿ ಗ್ಯಾಪನ್ನು ಕೊಡ್ತಾ ಇದ್ದೀನಿ ಒಂದು ಪೀಸಿಗೆ. ನೀವು ಬೇಕಿದ್ರೆ 2 ಪೀಸಷ್ಟು ಗ್ಯಾಪ್ ಕೊಡ್ಬೋದು, ಚೆನ್ನಾಗಿ ಕಾಣಿಸಲ್ಲ. ಬಟ್ 3 ಫಿಂಗರ್ಸ್ ಗ್ಯಾಪ್ ಅಂತ ಕೊಟ್ಟರೆ ಇನ್ನೂ ಸ್ವಲ್ಪ ಆ ಥರ ಬರುತ್ತೆ. ಬಟ್ ನಾನಿಲ್ಲಿ 4 ಫಿಂಗರ್ಸಷ್ಟು ಗ್ಯಾಪನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಮತ್ತೆ ಅಂಥದ್ದೇ ಮತ್ತೆ ರೌಂಡಾಗಿ ಗಮ್ಮನ್ನು ಪೇಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ನೀವು ಆರಾಮಾಗಿ ಫಾಸ್ಟಲ್ಲೇ ನೀವು ಇದು ಮಾಡ್ಕೋಬೋದು. ನೋಡಿ 4 ಫಿಂಗರ್ಸ್ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಒಂದು ಬೀಡನ್ನ ಆಚೆಗೆ ಈ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಗ್ಯಾಪಲ್ಲಿ ನಾನು ಈ ಒಂದು ಸೀರೆಗೆ ಹಾಕ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಟಿಚ್ ಮಾಡಿ ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಕಂಪ್ಲೀಟ್ ಸೀರೆಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಎಲ್ಲವೂ ಗಮ್ ಹಚ್ಚಿದ ಮೇಲೆ ಡ್ರೈ ಆಗಿದೆ. ಡ್ರೈ ಆಗಿದ ಮೇಲೆ ನೋಡಿ ಅಟ್ಯಾಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನಾನು ಬಂದು ಮೇಲೆ ಏನು ಲೈಟ್ ಪಿಂಕ್ ವರ್ಕ್ ಮಾಡಿದ್ದೀವಲ್ವ ಅದೇ ಒಂದು ಥ್ರೆಡನ್ನು ತೊಗೊಂಡಿದ್ದೀನಿ. ನಾನೇನು ಕಾಟನ್ ಥ್ರೆಡ್ ತೊಗೊಂಡಿಲ್ಲ, ಅದೇ ಥ್ರೆಡ್ಡಿಂದೇ ಹೊಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಕಾಟನ್ ಥ್ರೆಡ್ ಕೂಡ ತೊಗೋಬೋದು. ಯಾಕೆಪ್ಪ ಅಂತಂದರೆ ಆಲ್ರೆಡಿ ನಾವು ಸ್ವಲ್ಪ ಗಮ್ಮಿಂದ ಪೇಸ್ಟ್ ಮಾಡಿ ಡ್ರೈ ಮಾಡಿರೋದ್ರಿಂದ ಹಾಗೇನು ಹುಚ್ಚೋಗುತ್ತೆ ಕಿತ್ತೋಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ, ಸ್ಟಿಕ್ಕಾಗಿ ಕುಂತ್ಕೊಂಡಿರುತ್ತೆ. ಬಟ್ ಏನಪ್ಪ ಅಂದರೆ ಸೇಫ್ಟಿಗೋಸ್ಕರ ಒಂದೊಂದು ಈ ರೀತಿ ಹೊಲಿಗೆ ಅನ್ನೋದು ಹಾಕ್ಕೋಬೇಕು. ಬಟ್ ನಾವು ಏನಾದರೂ ಟೇಲರ್ ಆಗಿದ್ದರೆ ಎಲ್ಲ ಕಲರ್ ದಾರಗಳು ನಮ್ಮ ಹತ್ರ ಅವೈಲೇಬಲ್ ಆಗಿರುತ್ತೆ. ಬಟ್ ನಾವು ವರ್ಕ್ ಮಾಡಲ್ವಲ್ಲ ಜಾಸ್ತಿ ಟೇಲರ್ ಕೆಲಸ. ಸೊ ಇದೊಂದೇ ಮಾಡಬೇಕಾದ್ರೆ ಸ್ವಲ್ಪ ಥ್ರೆಡ್ಸ್ ಇರೋದಿಲ್ಲ. ನಾನೇನು ಮಾಡಿದ್ದೀನಿ ಸೇಮ್ ಅದೇ ಒಂದು ರೇಷ್ಮೆ ಥ್ರೆಡ್ ದಾರದಿಂದನೇ ಅಟ್ಯಾಚ್ ಅನ್ನೋದು ಮಾಡಿದ್ದೀನಿ. ಇದೇನು ಹುಚ್ಚೋಗುತ್ತೆ ಬಿಚ್ಚೋಗುತ್ತೆ ಅನ್ನೋದು, ಯಾಕಂದರೆ ಆಲ್ಮೋಸ್ಟ್ ರೇಷ್ಮೆ ಸೀರೆಗಳು ಜಾಸ್ತಿ ವಾಷಬಲ್ ಕೂಡ ಇರೋದಿಲ್ಲ. ಕೊಟ್ಟರೆ ಡ್ರೈ ಕ್ಲೀನಿಂಗ್ ಕೊಡ್ತಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಅದೇ ಒಂದು ರೇಷ್ಮೆ ಥ್ರೆಡ್ಡಿಂದ ಕೂಡ ನೀವು ಅಟ್ಯಾಚ್ ಅನ್ನೋದು ಮಾಡ್ಕೋಬೋದು. ಸೊ ಬ್ಯಾಕ್ ಸೈಡಲ್ಲಿ ಈ ರೀತಿ ಅಟ್ಯಾಚ್ ಅನ್ನೋದು ಮಾಡಿದ್ದೀನಿ. ಪಿಂಕ್ ಕಲರ್ ಹಾಕ್ಬೋದಾಗಿತ್ತು, ಬಟ್ ಹಾಕಿದರೆ ಏನಾಗುತ್ತಂದರೆ ಮೇಲೆ ಸ್ವಲ್ಪ ಥ್ರೆಡ್ ಕಾಣಿಸುತ್ತೆ. ಹಂಗಾಗಿ ಡಿಸೈನ್ ಮೇನ್ ಮುಖ್ಯ ಅಲ್ವಾ, ಹಂಗಾಗಿಬಿಟ್ಟು ನಾನೇನು ಮಾಡಿದ್ದೀನಿ ಈ ರೀತಿಯಾಗಿ ಇದೇ ದಾರಲ್ಲೇ ಹಾಕಿದ್ದೀನಿ. ಸೊ ನೀವು ಕಲರ್ ಕಾಂಬಿನೇಷನ್ ಮೇಲೆ ನೋಡಿಕೊಂಡು ಎಲ್ಲವನ್ನು ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಎಲ್ಲವನ್ನು ನಾನು ಮತ್ತೆ ಒಂದು ಸತಿ ಗಮ್ ಹಾಕಿ ಡ್ರೈ ಆದಮೇಲೆ ಅಟ್ಯಾಚ್ ಅನ್ನೋದು ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಸೀರೆಗೆ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ. ತುಂಬಾ ಬೇಗ ಆಗುತ್ತೆ. ಒಂದು ಸೀರೆಗೆ 14 ಪೀಸ್ ಅಂದೆ, ಬಟ್ ಇವತ್ತು ಸ್ವಲ್ಪ ಇನ್ನೊಂದು ಪೀಸ್ ಎಕ್ಸ್ಟ್ರಾ ಮಾಡ್ಕೋಬೇಕಾಯಿತು ನನಗೆ. ಆದರೂ ಕೂಡ ಇನ್ನೂ ಸ್ವಲ್ಪ ಸೀರೆ ಕ್ಲಾತು ಇನ್ನೂ 2 ಪೀಸ್ ಆಗೋಷ್ಟು ಕ್ಲಾತ್ ಉಳ್ಕೊಂಡಿರೋದೆ. ಒಂದು ಸೀರೆಗೆ 15 ಪೀಸ್ ಇದ್ದರೆ ನಾನು ಹಾಕಿರುವಂಥ ಈ ಒಂದು ಗ್ಯಾಪಿಗೆ ಸರೋಗುತ್ತೆ. ಒಂದು ಸೀರೆಗೆ 15 ಪೀಸ್ ಸಾಕು. ಕಂಪ್ಲೀಟಾಗಿ ನೋಡಿ ಡಿಸೈನು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯೂಟಿಫುಲ್ ಆಗಿರುವಂಥ ಒಂದು ಡಿಸೈನು, ಹಾಗೆ ಲೈಟ್ ವೆಯ್ಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಕುಚ್ಚು ಫೋಲ್ಡ್ ಆಗುತ್ತೆ, ಕುಚ್ಚು ಸ್ಪ್ರೆಡ್ ಆಗುತ್ತೆ ಅನ್ನೋರು ಕೂಡ ಈ ಥರ ಒಂದು ಸತಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ರಿಂಗ್ ಬಿಡ್ಸತ್ತೆ ಒಳಗಡೆ ವರ್ಕ್ ಮಾಡಿದಾಗ ಒಂದೊಂದು ಸತಿ ರಿಂಗ್ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಲ್ಲಿ ಕಂಪ್ಲೀಟಾಗಿ ನಾನು ಕೈಯಿಂದ ಥ್ರೆಡ್ಡಿಂದನೇ ವರ್ಕ್ ಮಾಡಿದ್ದೀನಿ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಬಿಟ್ಟು ಟ್ರೈ ಮಾಡಿ. ನಾರ್ಮಲಾಗಿ ಯಾವ ಥರ ಟ್ರೈ ಮಾಡೋಂಗಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಫೈನಲ್ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೇನಾದರೂ ಈ ಡಿಸೈನ್ ಪ್ರೈಸ್ ಬೇಕಿದ್ದರೆ ಕಾಮೆಂಟಲ್ಲಿ ಪ್ರೈಸ್ ಅಂತ ಕಾಮೆಂಟ್ ಮಾಡಿ, ನಾನು ಎಷ್ಟು ರೇಟ್ ತೊಗೋಬೋದು ಅಂತ ಕಾಮೆಂಟಲ್ಲೇ ತಿಳಿಸ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.